ಚಾಮರಾಜನಗರದಲ್ಲಿ ವಿಷಪ್ರಾಶನದಿಂದ 5 ಹುಲಿಗಳು ಸಾವನ್ನಪ್ಪಿದ ಪ್ರಕರಣ ಮಾಸುವ ಮುನ್ನವೇ ಅದೇ ಜಿಲ್ಲೆಯಿಂದ ಮತ್ತೊಂದು ಸುದ್ದಿ ಬರ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಕೋತಿಗಳು ಸಾವನ್ನಪ್ಪಿವೆಯಂತೆ. ಇದು ಕೂಡ ವಿಷಪ್ರಾಶನದ ಅನುಮಾನ ವ್ಯಕ್ತವಾಗ್ತಾ ಇದೆ. 20ಕ್ಕೂ ಹೆಚ್ಚು ಕೋತಿಗಳು ಶವವಾಗಿ ಪತ್ತೆಯಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಂದೇಗಾಲ ಕೊಡಸೋಗೆ ರಸ್ತೆಯಲ್ಲಿ ಒಂದು ಮನಕಲಕುವ ದೃಶ್ಯ. ವಿಷಪ್ರಾಶನದಿಂದ ಕೋತಿಗಳು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರೋಡ್ ಸೈಡಲ್ಲಿ ಬಿದ್ದಿದೆಯಂತೆ. ಇದು ಏನಾಗುತ್ತೆ ಗೊತ್ತಾ, ಚಾಮರಾಜನಗರ ಜಿಲ್ಲೆಯ ಗ್ರಾಮಗಳಲ್ಲಿ ಈ ಕೋತಿಗಳ ಹಾವಳಿ ವಿಪರೀತ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಹೆಂಚಿನ ಮನೆಗಳಲ್ವ ಎಲ್ಲ ಹಳ್ಳಿಗಳಲ್ಲಿ, ಹೆಂಚುಗಳನ್ನೆಲ್ಲ ಕಿತ್ತಾಕ್ಬಿಡ್ತವೆ. ತೆಂಗಿನ ಮರದಲ್ಲಿ ಇರ್ತಕ್ಕಂಥ ಒಂದು ಎಳ್ನೀರನ್ನೂ ಬಿಡಲ್ಲ, ಯಾವ ಬೆಳೆಯನ್ನೂ ಬಿಡಲ್ಲ, ಏನೂ ಬೆಳೆಯೋಕ್ಕಾಗಲ್ಲ, ಮನೆಗಳು ನೆಟ್ಟಗಿರಲ್ಲ. ಆ ಹೆಂಚಿನ ಮನೆ ಹೆಂಚೆಲ್ಲ ಕಿತ್ತಾಕಿ ಮನೆಯೆಲ್ಲ ಧ್ವಂಸ ಮಾಡಾಕ್ಬಿಡ್ತವೆ. ಹಾಗಾಗಿ ಕೋತಿ ಹಿಡಿಯೋರನ್ನೇ ಕರೆಸ್ತಾರೆ. ಆ ಜಿಲ್ಲೆನಲ್ಲಿ ತುಂಬ ಜನ ಕೋತಿ ಹಿಡಿಯೋರು ಬರ್ತಾರೆ. ಬಟ್ ಇಲ್ಲೇನಾಗಿದೆ ಅಂತ ಗೊತ್ತಿಲ್ಲ, ಸಾಮೂಹಿಕವಾಗಿ ಏನಾದರೂ ಈ ಕೋತಿಗಳಿಗೆ ವಿಷ ಹಾಕಿದಾರಾ ಅಂತ. ಮೋಸ್ಟ್ಲಿ ಹಾಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಈಗ ಹಳ್ಳಿಗಳಲ್ಲಂತೂ ಕೋತಿಗಳ ಹಾವಳಿ ವಿಪರೀತ ಕಾಟ ಕೊಡ್ತವೆ. ಸೊ ಅದರಿಂದ ಬೇಸತ್ತು ಗ್ರಾಮಸ್ಥರು ಯಾರಾದರೂ ಸಾಮೂಹಿಕವಾಗಿ ವಿಷ ಹಾಕಿ ಕೊಂದಿರಬಹುದಾ ಅಂತ ನನ್ನ ಅನುಮಾನ. ತಾವೇನು ಹೇಳ್ತೀರಾ? ಖಂಡಿತವಾಗಿಯೂ ಅರವಿಂದ್, ಇದೇ ಅನುಮಾನ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ರೈತರು ಕೂಡ ಸಾಕಷ್ಟು ಈ ಕೋತಿ ಹಾವಳಿಯಿಂದ ಬೇಸತ್ತಿ ಹೋಗಿರ್ತಾರೆ. ಅವರು ಕೂಡ ಕೋತಿ ಹಿಡಿಲಿಕ್ಕೆ ಬೇರೆ ಕೋತಿ ಹಿಡಿಯುವರನ್ನ ಕರೆಸಿ ಕೋತಿ ಹಿಡ್ತಕ್ಕಂಥ ಕೆಲಸನೂ ಕೂಡ ಹಿಂದೆ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಆದ್ರೆ ಹುಲಿ ಸಾವಿನ ಘಟನೆ ಮಾಸುವ ಮುನ್ನವೇ ಈ ತರ ಕೋತಿಗಳ ಮಾರಣ ಹೋಮ ನಡೆದು ಹೋಗಿದೆ ಅಂತ ಹೇಳ್ಬೋದು. ಅದನ್ನು ಕೂಡ ರಸ್ತೆ ಬದಿಯಲ್ಲಿ ಆ ಕೋತಿಗಳನ್ನ ಒಂದು ತಂದು ಹಾಕಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ವಿಷಪ್ರಾಶನ ಮಾಡಿ ಸತ್ತಿರ್ತಕ್ಕಂಥ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಮತ್ತೆ ಆ ಕೋತಿಗಳು ಬೇರೆಡೆ ಸಾವನ್ನಪ್ಪಿರ್ತಕ್ಕಂಥದ್ದು, ಅವುಗಳನ್ನ ತಂದು ರಾತ್ರಿ ಒಂದು ರಸ್ತೆ ಬದಿಯಲ್ಲಿ ಹಾಕಿ ಹೋಗಿರ್ತಕ್ಕಂಥ ಅನುಮಾನಗಳು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ, ಮತ್ತೆ ಪರಿಶೀಲನೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಕೋತಿಗಳ ಸಾವಿನ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಮತ್ತೆ ಯಾಕೆ ಈ ಘಟನೆ ನಡೆದಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಅರವಿಂದ್. ಓಕೆ, ಬಟ್ ಇವಾಗ ಪೋಸ್ಟ್ಮಾರ್ಟಮ್ ಏನಾದ್ರು ಕಳಿಸಿದಾರಾ? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದರೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಖಂಡಿತವಾಗಿಯೂ ಅರವಿಂದ್, ಈಗಷ್ಟೇ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದೇ ಬೆಳಿಗ್ಗೆ ಅಂತ ಹೇಳ್ಬೋದು. ಬೆಳಿಗ್ಗೆ ಬಂದಂತ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಎಸಿಎಫ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟು ಪಕ್ಕದ ಗ್ರಾಮಗಳಲ್ಲೂ ಕೂಡ ಒಂದು ಸ್ಥಳ ಪರಿಶೀಲನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ತದನಂತರ ಇದನ್ನ ಕೂಡ ಒಂದು ಮರಣೋತ್ತರ ಪರೀಕ್ಷೆಗೆ ಒಳಪಡ್ತಕ್ಕಂಥದ್ದು. ತದನಂತರ ಮರಣೋತ್ತರ ಪರೀಕ್ಷೆಯ ಬಳಿಕವೇ ಈ ಘಟನೆ ಯಾಕೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಸಿಗ್ತಕ್ಕಂಥದ್ದು. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಸರ್ಕಾರಗಳಾಗಲಿ ಜಿಲ್ಲಾಡಳಿತ ಆಗಲಿ ಹುಲಿಗಳ ಸಾವಿನಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸಲ್ಲ. ಬಟ್ ಪರಿಗಣಿಸಬೇಕು ಅಂತ ಒತ್ತಡ ಅಷ್ಟೇ.